ಸಮಯಸಾರ ಭಾಗ 63. ಸಮಯಸಾರ ಭಾಗ 63. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 63ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 62 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಮೊದಲು ಅದನ್ನು ಕೇಳ್ಕೊಬರ್ರಿ. ಪ್ರಶ್ನೆ 851. ಸಮ್ಯಕ್ ದೃಷ್ಟಿಯ ಅಮೂಢ ದೃಷ್ಟಿ ಅಂಗವು ಹೇಗೆ ಇರುತ್ತದೆ? ಉತ್ತರ: ಸಮ್ಯಕ್ ದೃಷ್ಟಿಯು ಎಲ್ಲ ಪದಾರ್ಥಗಳ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ. ಅವುಗಳ ಸಂಬಂಧಿ ರಾಗ ದ್ವೇಷ ಮೋಹದ ಅಭಾವದಿಂದ ಯಥಾರ್ಥ ದೃಷ್ಟಿಯೂ ಇರುತ್ತದೆ. ಚಾರಿತ್ರ್ಯ ಮೋಹದ ಉದಯದಿಂದ ಇಷ್ಟ ಮತ್ತು ಅನಿಷ್ಟವಾದ ಭಾವಗಳು ಉತ್ಪನ್ನವಾದರೂ ಕೂಡ ಅವಕ್ಕೆ ಅವನು ಕರ್ಮದ ಉದಯದ ಬಲವಂತತೆ ಎಂದು ತಿಳಿದುಕೊಂಡು ಅವನು ಸ್ವತಃ ಆ ಭಾವಗಳ ಕರ್ತೃ ಆಗುವುದಿಲ್ಲ. ಆದ್ದರಿಂದ ಅವನಿಗೆ ಮೂಢ ದೃಷ್ಟಿಕೃತ ಬಂಧವೂ ಆಗುವುದಿಲ್ಲ. ಹಿಂದೆ ಇದ್ದ ಕರ್ಮ ಈಗ ಫಲ ಕೊಟ್ಟು ತಾನು ನಿರ್ಜರೆಯೇ ಆಗಿ ಹೋಗುತ್ತದೆ. ಅಂದರೆ ಇಲ್ಲಿ ಅವನಿಗೆ ನಿರ್ಜರೆ ಇದೆ, ಹೊಸ ಬಂಧ ಇಲ್ಲ. ಪ್ರಶ್ನೆ 852. ಉಪಗೂಹನ ಅಂಗದ ಗಾಥಾಸೂತ್ರ ಏನು ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 233 ಹೇಳುತ್ತಾರೆ, ಕೇಳಿರಿ. ಜೋ ಸಿದ್ಧ ಬತ್ತಿ ಜುತ್ತೋ ಉವಾಗೂಹಣಗೋದು ಸವ್ವಧಂಹಾಣಂ ಸೋ ಉವಗೂಹಣಕಾರಿ ಸಮ್ಮಾದಿಟ್ಟಿ ಮುಣಿದವೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಜೀವನು ಸಿದ್ಧಭಕ್ತಿಯಿಂದ ಯುಕ್ತ ಇದ್ದಾನೆ ಮತ್ತು ಅನ್ಯ ವಸ್ತುಗಳ ಎಲ್ಲ ಧರ್ಮಗಳ ಗೋಪನ ಮಾಡುವವನು ಅವನು ಉಪಗೂಹನ ದಾರಿ ಸಮ್ಯಕ್ ದೃಷ್ಟಿ ಎಂದು ತಿಳಿಯಬೇಕು. ಇದು ಆಯಿತು ಗಾಥೆಯ ಅರ್ಥ. ಪ್ರಶ್ನೆ 853. ಸಮ್ಯಕ್ ದೃಷ್ಟಿಯ ಉಪಗೂಹನ ಅಂಗವು ಹೇಗೆ ಇರುತ್ತದೆ? ಉತ್ತರ: ಸಮ್ಯಕ್ ದೃಷ್ಟಿಯು ಉಪಬೃಹಣ ಯುಕ್ತನಿರುತ್ತಾನೆ. ಅಂದರೆ ಇಲ್ಲಿ 2 ಶಬ್ದಗಳು ಬರ್ತವೆ, ಸ್ವಲ್ಪ ಗಮನ ಇಟ್ಟು ಕೇಳಬೇಕಾಗ್ತದೆ. ಉಪಬೃಹಣ, ಇನ್ನೊಂದು ಉಪಗೂಹನ. ಇರಲಿ, ಹೇಗಾದರೂ ಇರಲಿ, ಈಗ ಒಂದು ಸ್ವಲ್ಪ ಕೇಳ್ತಾ ಹೋಗ್ರಿ. ಸಮ್ಯಕ್ ದೃಷ್ಟಿಯು ಉಪಬೃಹಣ ಯುಕ್ತನಿದ್ದಾನೆ. ಉಪಗೂಹನದ ಅರ್ಥವು ಮುಚ್ಚುವುದು ಇದೆ. ನಿಶ್ಚಯದ ಪ್ರಾಧಾನ್ಯತೆಯಿಂದ ಹೀಗೆ ಹೇಳಿದ್ದಾರೆ: ಯಾರು ತನ್ನ ಉಪಯೋಗವನ್ನು ಸಿದ್ಧ ಭಕ್ತಿಯಲ್ಲಿ ನಿರ್ದಿಷ್ಟಗೊಳಿಸಿದ್ದಾರೆ ಅವನು ಎಲ್ಲ ಧರ್ಮಗಳ ಉಪಗೂಹಕನು ಇದ್ದಾನೆ. ಅಂದರೆ ಯಾರು ತನ್ನ ಉಪಯೋಗವನ್ನು ಸಿದ್ಧ ಭಕ್ತಿಯಲ್ಲಿ ತೊಡಗಿಸಿದ್ದಾನೆ ಅವನು ಎಲ್ಲ ಧರ್ಮಗಳ ಉಪಗೂಹಕನು ಇದ್ದಾನೆ. ಅವನು ಯಾವಾಗ ಸಿದ್ಧ ಭಕ್ತಿಯಲ್ಲಿ ಉಪಯೋಗವನ್ನು ಅಳವಡಿಸುತ್ತಾನೆ ಆಗ ಅನ್ಯ ಧರ್ಮಗಳ ಮೇಲೆ ದೃಷ್ಟಿ ಅವನಿಗೆ ಬೀಳುವುದಿಲ್ಲ. ಆಗ ಎಲ್ಲ ಧರ್ಮಗಳು ಮುಚ್ಚಿ ಹೋಗುತ್ತವೆ. ಎರಡನೆಯ ಉಪಬೃಹಣವು ಹೀಗೆ ಇದೆ: ಯಾವಾಗ ತನ್ನ ಉಪಯೋಗ ಸಿದ್ಧರ ಸ್ವರೂಪದಲ್ಲಿ ಲೀನವಾಗುತ್ತದೆ ಆಗ ತನ್ನ ಆತ್ಮನ ಎಲ್ಲ ಶಕ್ತಿಗಳು ವೃದ್ಧಿಯಾಗುತ್ತವೆ. ಆತ್ಮನು ಪುಷ್ಟನಾಗುತ್ತಾನೆ. ದುರ್ಬಲತೆಯಿಂದ ಆಗುವ ಬಂಧವು ಆಗುವುದಿಲ್ಲ. ಆವಾಗ ನಿರ್ಜರವೇ ಆಗುತ್ತದೆ. ಗೊತ್ತಾಯ್ತಪ್ಪ? ಇಲ್ಲಿ 2 ಶಬ್ದಗಳು ಬಂದು ಅಲ್ವಾ? ಒಂದು ಉಪಬೃಹಣ, ಇನ್ನೊಂದು ಉಪಗೂಹನ. ಇದು ನಿಮಗೆ ಅರ್ಥ ಆಯಿತು ಅಂಥೇಳಿ ನನಗೆ ಅನಿಸುತ್ತೆ. ನೋಡಿ, ಉಪಗೂಹನದ ಅರ್ಥ ಏನಾಯಿತು? ಮುಚ್ಚುವುದು ಅಲ್ವಾ? ಹಾಗಾದರೆ ಉಪಬೃಹಣ ಏನಾಯಿತು?
ಉಪಬೃಹಣದ ಅರ್ಥ ಏನಾಯ್ತು ಇಲ್ಲಿ ಅಂದರೆ ಯಾವಾಗ ತನ್ನ ಉಪಯೋಗ ಸಿದ್ಧರ ಸ್ವರೂಪದಲ್ಲಿ ಹತ್ತುತ್ತದೆ ಅಥವಾ ಲೀನವಾಗುತ್ತದೆ ಆಗ ತನ್ನ ಆತ್ಮನ ಎಲ್ಲ ಶಕ್ತಿಗಳು ವೃದ್ಧಿಯಾಗುತ್ತವೆ, ಆತ್ಮನು ಪುಷ್ಟನಾಗುತ್ತಾನೆ. ದುರ್ಬಲತೆಯಿಂದ ಆಗುವ ಬಂಧವು ಆವಾಗ ಆಗುವುದಿಲ್ಲ ಅಲ್ವಾ. ಇದು ಉಪಬೃಹಣ ಆಯಿತು ಅಲ್ವಾ. ಹಾಂ, ಇನ್ನು ಮುಂದೆ ನೋಡಿ, ಅಲ್ಲಿಯವರೆಗೆ ಅಂದರೆ ನಿರ್ಜರೆ ಆಗ್ತವೆ. ಎಲ್ಲಿಯವರೆಗೆ ಅಂತರಾಯದ ಉದಯವಿದೆ ಅಲ್ಲಿಯವರೆಗೆ ನಿರ್ಬಲತೆ ಇದೆ. ಆದರೆ ಇವನ ಅಭಿಪ್ರಾಯದಲ್ಲಿ ನಿರ್ಬಲತೆ ಇಲ್ಲ. ಕರ್ಮದ ಉದಯವನ್ನು ಗೆಲ್ಲುವ ತನ್ನ ಶಕ್ತಿಗೆ ಅನುಸರಿಸಿ ಮಹಾನ್ ಉದ್ಯಮವನ್ನು ಅವನು ಮಾಡುತ್ತಾ ಇರುತ್ತಾನೆ ಅಲ್ವಾ. ಹಾಂ, ಇದು ಗೊತ್ತಾಯ್ತಲ್ಲ ನಿಮಗೆ. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 854 ಸ್ಥಿತೀಕರಣ ಅಂಗದ ಘಾತಸೂತ್ರವು ಏನು ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 234 ಹೇಳುತ್ತಾರೆ, ಕೇಳಿರಿ. ಉಮ್ಮಗ್ಗಂ ಗಚ್ಚಂತಂ ಸಗಂಪಿ ಮಗ್ಗೇಠ ವೇದಿ ಜೋಷೇಧ ಸೋ ಠಿಧಿಕರಣ ಜುತ್ತೋ ಸಮ್ಮಾದಿಟ್ಟಿ ಮುಣೇದವ್ವೋ. ಹಾಂ, ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಜೀವನು ಉನ್ಮಾರ್ಗಕ್ಕೆ ಹೋಗುವ ತನ್ನ ಆತ್ಮನನ್ನು ಮಾರ್ಗದಲ್ಲಿ ಸ್ಥಿರ ಮಾಡುತ್ತಾನೆ ಆ ಜ್ಞಾನಿಯು ಸ್ಥಿತೀಕರಣ ಗುಣ ಸಹಿತ ಸಮ್ಯಕ್ ದೃಷ್ಟಿ ಎಂದು ತಿಳಿಯಬೇಕು. ಪ್ರಶ್ನೆ 855 ಸಮ್ಯಕ್ ದೃಷ್ಟಿಯ ಸ್ಥಿತೀಕರಣ ಅಂಗ ಹೇಗೆ ಇರುತ್ತದೆ? ಉತ್ತರ: ಯಾರು ತನ್ನ ಆತ್ಮನನ್ನು ತನ್ನ ಸ್ವರೂಪಮಯ ಮೋಕ್ಷ ಮಾರ್ಗದಿಂದ ಭ್ರಷ್ಟವಾದರೆ ಅದನ್ನು ಅದೇ ಮಾರ್ಗದಲ್ಲಿ ಸ್ಥಿರ ಮಾಡುತ್ತಾರೆ ಅವರು ಸ್ಥಿತೀಕರಣಯುಕ್ತ ಆಗುತ್ತಾರೆ. ಮಾರ್ಗ ಭ್ರಷ್ಟದಿಂದ ಆಗುವ ಬಂಧವು ಅವರಿಗೆ ಆಗುವುದಿಲ್ಲ. ಉದಯಕ್ಕೆ ಬಂದಂತಹ ಕರ್ಮವು ಫಲ ಕೊಟ್ಟು ಹೊರಟು ಹೋಗುತ್ತದೆ. ಅದರ ಸಲುವಾಗಿ ಇಲ್ಲಿ ನಿರ್ಜರೆ ಇದೆ, ಹೊಸ ಬಂಧ ಇಲ್ಲ. ಪ್ರಶ್ನೆ 856 ವಾತ್ಸಲ್ಯ ಅಂಗದ ಗಾಥಾಸೂತ್ರವು ಏನು ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 235 ಹೇಳುತ್ತಾರೆ, ಕೇಳಿರಿ. ಜೋ ಕುಣದಿ ವಚ್ಚಲಸ್ಥಂ ತಿಣ್ಣಂ ಸಾಹೂಣ ಮೊಕ್ಕಮಘಾಮಿ ಸೋ ವಚ್ಚಲ ಭಾವಜುದೋ ಸಮ್ಮಾದಿಟ್ಟಿ ಮುಣೇಧವ್ವೋ. ಈಗ ಇದರ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಅಂದರೆ ನೋಡಿ, ಯಾವ ಜೀವನು ಮೋಕ್ಷ ಮಾರ್ಗದಲ್ಲಿ ಸ್ಥಿತವಾದ ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧು ಪದ ಸಹಿತ ಆತ್ಮನಲ್ಲಿ ಅಥವಾ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯದಲ್ಲಿ ವಾತ್ಸಲ್ಯ ಭಾವ ಮಾಡುತ್ತಾನೆ ಅವನು ವತ್ಸಲ ಭಾವ ಸಹಿತ ಸಮ್ಯಕ್ ದೃಷ್ಟಿ ಎಂದು ತಿಳಿಯಬೇಕು. ಪ್ರಶ್ನೆ 857 ಸಮ್ಯಕ್ ದೃಷ್ಟಿಯ ವಾತ್ಸಲ್ಯ ಗುಣ ಹೇಗೆ ಇರುತ್ತದೆ? ಉತ್ತರ: ಮಮತ್ವ ಹೆಸರು ಪ್ರೀತಿ ಭಾವದ್ದು ಇದೆ. ಅದರಿಂದ ಮೋಕ್ಷ ಮಾರ್ಗರೂಪ ತನ್ನ ಸ್ವರೂಪದಲ್ಲಿ ಅನುರಾಗಯುಕ್ತವಾಗಬೇಕು. ಅಂದರೆ ವಾತ್ಸಲ್ಯದ ಅಪ್ರಾಪ್ತಿಯಿಂದ ಆಗುವ ಕರ್ಮಬಂಧವು ಇಲ್ಲಿ ಆಗುವುದಿಲ್ಲ. ಕರ್ಮವು ಫಲ ಕೊಟ್ಟು ಹೊರಟು ಹೋಗುತ್ತದೆ. ಅದರಿಂದ ನಿರ್ಜರೆ ಇದೆ, ಇಲ್ಲಿ ಬಂಧ ಅದರದ್ದು ಇಲ್ಲ. ಇನ್ನು ಮುಂದೆ ಹಾಗಾದರೆ ಇದು ನಿಮಗೆ ಏನಾರು ಅರ್ಥ ಆಯಿತು? ನನಗೆ ಯಾಕೋ ಸ್ವಲ್ಪ ಅನುಮಾನ ಕಾಣ್ತಾ ಇದೆ. ಇನ್ನೊಂದ್ಸಲ ಏನಾದ್ರು ಬೇರೆ ರೀತಿ ಹೇಳಬೇಕಿದ್ನ ನೋಡಿ. ಮಮತ್ವ ಅನ್ನುವ ಶಬ್ದದ ಅರ್ಥ ಏನಿದೆ, ಇದು ಪ್ರೀತಿ ಭಾವದಲ್ಲಿ ಇದೆ ಅಲ್ವಾ. ಮಮತ್ವ ಹೆಸರು ಪ್ರೀತಿ ಭಾವದ್ದು ಇದೆ ಅಲ್ವಾ. ಅದರಿಂದ ಮೋಕ್ಷ ಮಾರ್ಗರೂಪ ತನ್ನ ಸ್ವರೂಪದಲ್ಲಿ ಅನುರಾಗಯುಕ್ತವಾಗಬೇಕು. ಅಂದರೆ ತನ್ನ ಸ್ವರೂಪದಲ್ಲಿ ಅನುರಾಗಯುಕ್ತ ಆಗಬೇಕು. ಯಾವುದರಲ್ಲಿ? ಮೋಕ್ಷ ಮಾರ್ಗದಲ್ಲಿ. ಅಂದರೆ ವಾತ್ಸಲ್ಯದ ಅಪ್ರಾಪ್ತಿಯಿಂದ ಆಗುವ ಕರ್ಮಬಂಧವು ಈ ಸ್ಥಳದಲ್ಲಿ ಆಗುವುದಿಲ್ಲ. ಹಾಗೆ ಇದ್ದರೆ ಅಲ್ವಾ. ಹಿಂದೆ
ಗಳಿಸಿದಂಥ ಕರ್ಮ ಈಗ ಉದಯದಲ್ಲಿ ಬಂದು ತನ್ನ ಫಲವನ್ನು ಕೊಟ್ಟು ಅದು ನಿರ್ಜರೆಯಾಗಿ ಹೋಗ್ತದೆ ಅಲ್ವಾ, ಹೊಸ ಬಂಧ ಇಲ್ಲ. ಇದು ಹೇಳುವಂಥ ಭಾವ ಅಲ್ವಾ ಈ ಸ್ಥಳದಲ್ಲಿ. ಹಾಗಾದರೆ ಇನ್ನು ಮುಂದೆ ನೀವು ಕೇಳ್ರಿ. ಪ್ರಶ್ನೆ 858. ಪ್ರಭಾವನ ಅಂಗದ ಘಾತಾಸೂತ್ರವು ಏನು ಇದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಕುಂದಕುಂದರು ಸಮಯಸರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 236 ಹೇಳುತ್ತಾರೆ, ಕೇಳಿರಿ. ವಿಜ್ಜಾರಹ ಮಾರುಡೋ ಮಣೋರಹ ಪಾಹೇಸು ಭಮ ಈಜೋಚೇದಾಂ ಸೋ ಜಿಣಾಣ ಪಹಾವಿ ಸಮ್ಮಾದಿಟ್ಟಿ ಮುನಿತವೋ. ಈಗ ಈ ಘಾಟಿಯ ಅರ್ಥವನ್ನು ಹೇಳುತ್ತಾರೆ. ಯಾವ ಜೀವನು ವಿದ್ಯಾರೂಪಿ ರಥದಲ್ಲಿ ಆರೂಢನಾಗಿದ್ದಾನೆ, ಮನರೂಪಿ ರಥವನ್ನು ನಡೆಸುವ ಮಾರ್ಗದಲ್ಲಿ ಭ್ರಮಣ ಮಾಡುತ್ತಾನೆ, ಆ ಜ್ಞಾನಿಯು ಜಿನೇಶ್ವರನ ಜ್ಞಾನದ ಪ್ರಭಾವವನ್ನು ಮಾಡುವವನು ಸಮ್ಯಕ್ ದೃಷ್ಟಿ ಎಂದು ತಿಳಿಯಬೇಕು. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ರೂಪದಲ್ಲಿ ಹೇಳ್ತೀನಿ, ಇರಲಿ, ನೀವು ಅದನ್ನು ಕೇಳ್ತಾ ಹೋಗ್ರಿ ಅಷ್ಟೇ. ಈಗ ಯಾವ್ದು ನಡೀತದೆಯಪ್ಪ? ಪ್ರಭಾವನ ಅಂಕದ ಬಗ್ಗೆ ನಡೀತದೆ ಅಲ್ವಾ. ಪ್ರಶ್ನೆ 859. ಸಮ್ಯಕ್ ದೃಷ್ಟಿಯ ಪ್ರಭಾವನ ಅಂಗದ ಗುಣ ಹೇಗೆ ಇರುತ್ತದೆ? ಉತ್ತರ: ಪ್ರಭಾವನೆಯ ಅರ್ಥವು ಉದ್ಯೋತನಗೊಳಿಸುವುದು ಇದೆ, ಪ್ರಕಟಪಡಿಸುವುದು ಎಂದು ಆಗುತ್ತದೆ. ಯಾರು ತನ್ನ ಜ್ಞಾನವನ್ನು ನಿರಂತರ ಅಭ್ಯಾಸದಿಂದ ಪ್ರಕಟ ಮಾಡುತ್ತಾನೆ, ವೃದ್ಧಿಗೊಳಿಸುತ್ತಾನೆ, ಅವನಿಗೆ ಪ್ರಭಾವನ ಅಂಗವೂ ಆಗುತ್ತದೆ. ಅದರಿಂದ ಅವನಿಗೆ ಅಪ್ರಭಾವನಕೃತ ಕರ್ಮಬಂಧವೂ ಆಗುವುದಿಲ್ಲ. ಹಿಂದೆ ಗಳಿಸಿದಂಥ ಕರ್ಮವು ಫಲ ಕೊಟ್ಟು ಹೊರಟು ಹೋಗುತ್ತದೆ, ಅದರಿಂದ ನಿರ್ಜರೆಯೇ ಆಗುತ್ತದೆ. ಆಯ್ತಪ್ಪ, ಗೊತ್ತಾಯ್ತಲ್ಲ ಇದೀಗ. ಪ್ರಶ್ನೆ 860. ಇಲ್ಲಿ ನಿಶ್ಚಯ ಪ್ರಭಾವನೆಯನ್ನು ಹೇಗೆ ತಿಳಿಯಬೇಕು? ಉತ್ತರ: ಯಾವನು ವಿದ್ಯಾರೂಪಿ ರಥದಲ್ಲಿ ಆತ್ಮನನ್ನು ಸ್ಥಾಪಿಸಿ ಭ್ರಮಣ ಮಾಡುತ್ತಾನೆ, ಅವನು ಜ್ಞಾನದ ಪ್ರಭಾವನಯುಕ್ತ ಸಮ್ಯಕ್ ದೃಷ್ಟಿ ಇದ್ದಾನೆ. ಇದು ನಿಶ್ಚಯ ಪ್ರಭಾವನೆ ಇದೆ ಎಂದು ಗಾಥೆಯಲ್ಲಿ ಹೇಳಿದ್ದಾರೆ. ಹೇಗೆ ಎಂದರೆ, ರಥದಲ್ಲಿ ಜಿನಬಿಂಬವನ್ನು ಸ್ಥಾಪಿಸಿ ನಗರ, ವನ ಆದಿಗಳಲ್ಲಿ ವಿಹಾರ ಮಾಡಿ ಪ್ರಭಾವನೆ ಮಾಡಲ್ಪಡುತ್ತದೆ. ಅದೇ ಪ್ರಕಾರ ಇಲ್ಲಿಯೂ ಕೂಡ ತಿಳಿಯಬೇಕು. ಪ್ರಶ್ನೆ 861. ಸಮ್ಯಕ್ ದೃಷ್ಟಿಗೆ ನಿಶಂಕ ಆದಿ 8 ಗುಣ ಮಾತ್ರ ಇದೆಯೋ, ಇನ್ನೂ ಗುಣಗಳು ಇರುತ್ತವೆಯೋ? ಉತ್ತರ: 8 ಗುಣಗಳನ್ನು ಹೊರತುಪಡಿಸಿ, ಅಂದರೆ ಬಿಟ್ಟು, ಇನ್ನೂ ಅನೇಕ ಗುಣಗಳು ಇರ್ತವೆ. ಅದಕ್ಕೆ ಆ ಸಂಬಂಧಿ ಬೇರೆ ಬೇರೆ ಮಹಾಶಾಸ್ತ್ರಗಳಿಂದ ಅದನ್ನು ತಿಳಿಯಬೇಕು ಅಷ್ಟೇ. ಆಯಿತು. ಕೇವಲ 8 ಗುಣ ಮಾತ್ರ ಹಾಗೆ ಅಂತೇಳಿ ತಿಳಿಬೇಡ್ರಿ. ಪ್ರಶ್ನೆ 862. ಸಮ್ಯಕ್ ದೃಷ್ಟಿಯ ಈ ಎಲ್ಲ ಗುಣಗಳಿಂದ ಏನು ಲಾಭ ಇದೆ? ಉತ್ತರ: ಈ ಎಲ್ಲ ಗುಣಗಳಿಂದ ಕರ್ಮ ನಿರ್ಜರೆಯೇ ಆಗುತ್ತಾ ಇರುತ್ತದೆ. ಅದು ಮಹಾಲಾಭ ಜೀವಕ್ಕೆ ಇದೆ. ಪ್ರಶ್ನೆ 863. ಹಿಂದೆ ಹೇಳಿದ ಸಮ್ಯಕ್ ದೃಷ್ಟಿಯ ವಿಷಯದಲ್ಲಿ ಯಾವ ನಯದ ಕಥನ ಇದೆ? ಉತ್ತರ: ಇಲ್ಲಿ ನಿಶ್ಚಯ ನಯದ ಪ್ರಾಧಾನ್ಯತೆ ಇದೆ. ಆದ್ದರಿಂದ ಆತ್ಮನ ಗುಣ ಅಂದರೆ ಪರಿಣಾಮಗಳನ್ನೇ ನಿಶಂಕ ಆದಿ 8 ರೂಪದಿಂದ ಇಲ್ಲಿ ಹೇಳಿದ್ದಾರೆ, ಬೇರೆ ಏನೂ ಅಲ್ಲ. ಪ್ರಶ್ನೆ 864. ಹಿಂದೆ ಹೇಳಿದ ಸಮ್ಯಕ್ ದರ್ಶನದ 8 ಅಂಗಗಳ ಸಾರಾಂಶ ಸಂಕ್ಷಿಪ್ತವಾಗಿ ಹೇಳಿರಿ. ಇದು ಭಾಳ ಗಮನ ಕೊಟ್ಟು ನೀವು ಕೇಳಬೇಕಾದಂಥ ಬಿಂದುಗಳು. ಈಗ ಸ್ವಲ್ಪ ಭಾಳ ಗಮನ ಬೇಕಾಗ್ತದೆ ನಿಮಗೆ ಈ ಸ್ಥಳದಲ್ಲಿ. ಈಗ ಹಿಂದೆ ಹೇಳಿದ್ದಲ್ಲ 8 ಅಂಗಗಳು, ಅದರದ್ದು ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಕೇಳ್ರಿ. ಈಗ ಇದು ಗೊತ್ತಾಗ್ತಾ ಇದೆಯಲ್ಲ? ಈಗ ಸಂಕ್ಷಿಪ್ತವಾಗಿ, ಹಿಂದೆ ನಿಮಗೆ ಹೇಳಿದ್ದು ಭಾಳ ವಿಸ್ತಾರವಾಗಿತ್ತು, ಗಾಥಾ ಸ್ವರೂಪದಲ್ಲಿ, ಅರ್ಥ ಸ್ವರೂಪದಲ್ಲಿ ಎಲ್ಲ ಹೇಳಿದ್ದಿತ್ತಲ್ವ. ಈಗ ಸಂಕ್ಷಿಪ್ತವಾಗಿ ಹೇಳೋದಿದೆ, ಭಾಳ ಗಮನ ಇಟ್ಟು ಕೇಳ್ತಾ ಹೋಗ್ರಿ. 8ರದ್ದು ಹೇಳೋದಿದೆ. 1. ಯಾವ ಸಮ್ಯಕ್ ದೃಷ್ಟಿ ಆತ್ಮನು ತನ್ನ ಜ್ಞಾನ ಶ್ರದ್ಧಾದಲ್ಲಿ ನಿಶಂಕನಾಗಿ ಭಯದ ನಿಮಿತ್ತದಿಂದ ಸ್ವರೂಪ ಚ್ಯುತನಾಗುವುದಿಲ್ಲ,
ಅಥವಾ ಸಂದೇಹಯುಕ್ತವಾಗದೇ ಇರುವುದಕ್ಕೆ ನಿಶಂಕಿತ ಗುಣ ಎನ್ನುತ್ತಾರೆ. 2. ಯಾರು ಕರ್ಮದ ಫಲವನ್ನು ಇಚ್ಛಿಸುವುದಿಲ್ಲ ತಥಾ ಅನ್ಯ ವಸ್ತು ಧರ್ಮಗಳ ಇಚ್ಛೆ ಮಾಡುವುದಿಲ್ಲ ಅವರಿಗೆ ನಿಕಾಂಕ್ಷಿತ ಗುಣ ಪ್ರಾಪ್ತಿ ಆಗುತ್ತದೆ. 3. ಯಾರು ವಸ್ತು ಧರ್ಮಗಳಲ್ಲಿ ಗ್ಲಾನಿ ಮಾಡುವುದಿಲ್ಲ ಅವರಿಗೆ ನಿರ್ವಿಚಿಕಿತ್ಸಾ ಗುಣ ಪ್ರಾಪ್ತ ಆಗುತ್ತದೆ. 4. ಯಾರು ವಸ್ತು ಸ್ವರೂಪದಲ್ಲಿ ಮೂಢರಿಲ್ಲ ಯಥಾರ್ಥ ತಿಳಿಯುತ್ತಾರೆ ಅವರಿಗೆ ಅಮೂಢ ದೃಷ್ಟಿ ಗುಣ ಇರುತ್ತದೆ. 5. ಯಾರು ಆತ್ಮಸ್ವರೂಪದಿಂದ ಚ್ಯುತರಾಗುವವರನ್ನು ಸ್ಥಿರ ಮಾಡುತ್ತಾರೆ ಅವರಿಗೆ ಸ್ಥಿತೀಕರಣ ಗುಣ ಇರುತ್ತದೆ. ಅಂದರೆ ಸ್ಥಿತೀಕರಣ ಗುಣ ಇರುತ್ತದೆ. 6. ಯಾರು ಆತ್ಮನನ್ನು ಶುದ್ಧ ಸ್ವರೂಪದಲ್ಲಿ ಸ್ಥಿರ ಮಾಡುತ್ತಾರೆ ಆತ್ಮನ ಶಕ್ತಿಯನ್ನು ವೃದ್ಧಿಸುತ್ತಾರೆ ಅನ್ಯ ಧರ್ಮಗಳನ್ನು ಗೌಣ ಮಾಡುತ್ತಾರೆ ಅವರಿಗೆ ಉಪಗೂಹನ ಗುಣ ಇರುತ್ತದೆ. 7. ಯಾರು ತನ್ನ ಸ್ವರೂಪದಲ್ಲಿ ವಿಶೇಷ ಅನುರಾಗ ಬಿಡುತ್ತಾರೆ ಅವರಿಗೆ ವಾತ್ಸಲ್ಯ ಗುಣ ಇರುತ್ತದೆ. 8. ಯಾರು ಆತ್ಮನ ಜ್ಞಾನಗುಣದ ಪ್ರಕಾಶ ರೂಪ ಪ್ರಕಟ ಮಾಡುತ್ತಾರೆ ಅವರಿಗೆ ಪ್ರಭಾವನ ಗುಣ ಇರುತ್ತದೆ. ಪ್ರಶ್ನೆ 865. ವ್ಯವಹಾರ ನಯದಿಂದ ಸಮ್ಯಕ್ ದರ್ಶನದ 8 ಅಂಗಗಳನ್ನು ಯಾವ ರೀತಿ ಹೇಳಿದ್ದಾರೆ? ಉತ್ತರ. 1. ಜಿನವಚನದಲ್ಲಿ ಶಂಕ ಮಾಡಬಾರದು. ಭಯ ಉತ್ಪನ್ನವಾದಾಗ ವ್ಯವಹಾರ ದರ್ಶನ ಜ್ಞಾನ ಚಾರಿತ್ರ್ಯದಿಂದ ದೂರವಾಗದೇ ಇರುವಿಕೆಯೇ ನಿಶಂಕಿತ ಗುಣ ಇದೆ. 2. ಸಂಸಾರ ದೇಹ ಭೋಗ ಮತ್ತು ಪರಮತದ ಇಚ್ಛೆಯಿಂದ ವ್ಯವಹಾರ ಮೋಕ್ಷ ಮಾರ್ಗದಿಂದ ಚ್ಯುತರಾಗಬಾರದು. 3. ಅಪವಿತ್ರ ದುರ್ಗಂಧ ಆದಿ ವಸ್ತುಗಳ ನಿಮಿತ್ತದಿಂದ ವ್ಯವಹಾರ ಮೋಕ್ಷ ಮಾರ್ಗದ ಪ್ರವೃತ್ತಿಯಲ್ಲಿ ಗ್ಲಾನಿ ಮಾಡದೇ ಇರುವುದು ನಿರ್ವಿಚಿಕಿತ್ಸಾ ಗುಣ ಇದೆ. 4. ದೇವಶಾಸ್ತ್ರ ಗುರುಗಳ ಪ್ರವೃತ್ತಿ ಅನ್ಯ ಮತಗಳ ತತ್ವದ ಸ್ವರೂಪದಲ್ಲಿ ಮೂಢನಾಗದೇ ಇರುವುದು ವಸ್ತುವಿನ ಸ್ವರೂಪವನ್ನು ಯಥಾರ್ಥ ತಿಳಿದು ಪ್ರವೃತ್ತಿ ಮಾಡುವುದು ಇದು ಅಮೂಢ ದೃಷ್ಟಿ ಇರುತ್ತದೆ. 5. ಧರ್ಮಾತ್ಮರಲ್ಲಿ ಕರ್ಮೋದಯದಿಂದ ದೋಷವಾದರೂ ಕೂಡ ಅದನ್ನು ಗೌಣ ಮಾಡಿ ವ್ಯವಹಾರ ಮೋಕ್ಷ ಮಾರ್ಗದ ಪ್ರವೃತ್ತಿಯನ್ನು ವೃದ್ಧಿಸುವುದು ಉಪಗೂಹನ ಅಥವಾ ಉಪಭ್ರೂಣ ಗುಣವಿದೆ. 6. ವ್ಯವಹಾರ ಮೋಕ್ಷ ಮಾರ್ಗದಿಂದ ಚ್ಯುತರಾದವರನ್ನು ಸ್ಥಿರ ಮಾಡುವುದಕ್ಕೆ ಸ್ಥಿತೀಕರಣ ಎನ್ನುತ್ತಾರೆ. 7. ವ್ಯವಹಾರ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತರಿರುವ ಅವರ ಸಂಬಂಧಿ ವಿಶೇಷ ಅನುರಾಗ ಬಿಡುವುದಕ್ಕೆ ವಾತ್ಸಲ್ಯ ಅನ್ನುತ್ತಾರೆ. ಅಂದರೆ ವ್ಯವಹಾರ ಮೋಕ್ಷ ಮಾರ್ಗದಲ್ಲಿ ಯಾರು ಪ್ರವೃತ್ತರಾಗ್ತಾರೆ ಅವರ ಮೇಲೆ ವಿಶೇಷ ಅನುರಾಗ ಇಡುವುದಕ್ಕೆ ವಾತ್ಸಲ್ಯ ಅನ್ನುತ್ತಾರೆ. 8. ವ್ಯವಹಾರ ಮೋಕ್ಷ ಮಾರ್ಗವನ್ನು ಅನೇಕ ಉಪಾಯಗಳಿಂದ ಉದ್ಯೋತಿಸುವುದು ಇದು ಪ್ರಭಾವನ ಅಂಗ ಇದೆ. ಅಂದರೆ ಅನೇಕ ಪ್ರಕಾರಗಳಿಂದ ಉದ್ಯೋತನ ಮಾಡುವುದು ಉದ್ಯೋತಿಸುವುದು ಇದು ಪ್ರಭಾವನ ಅಂಗ ಇದೆ. ಇವುಗಳನ್ನು ವ್ಯವಹಾರ ನಯದ ಪ್ರಾಧಾನ್ಯತೆಯಿಂದ ಹೇಳಿದ್ದಾರೆ. ನಿಶ್ಚಯ ನಯದ ಪ್ರಧಾನ ಕಥನವು ಇಲ್ಲಿ ಗಮನ ಇದೆ. ಸಮ್ಯಕ್ ಜ್ಞಾನರೂಪ ಪ್ರಮಾಣ ದೃಷ್ಟಿಯಲ್ಲಿ ಎರಡೂ ಕೂಡ ಪ್ರಧಾನ ಇರ್ತದೆ. ಇದು ಸ್ಯಾದ್ವಾದದಿಂದ ಇದರಲ್ಲಿ ವಿರೋಧ ಬರುವುದಿಲ್ಲ. ಈಗ ನಿಮಗೆ ಸೂಚನೆ ಅಂತಂದರೆ, ಈಗ ಹಿಂದೆ ನಿಮಗೆ ಗಾಥಾ ರೂಪದಲ್ಲಿ ಏನು ಹೇಳಿದ್ರಲ್ವ ಆಚಾರ್ಯರು, ಗಾಥಾ ಮತ್ತು ಅದರ ಅರ್ಥಗಳು ಎಲ್ಲ ಹೇಳಿದ್ದಾಯ್ತಲ್ಲ, ಅದು ಏನಿತ್ತು, ಅದು ನಿಶ್ಚಯ ನಯದ ಕಥನ ಇತ್ತು. ಈಗ ಇಲ್ಲಿ ಸಂಕ್ಷಿಪ್ತವಾಗಿ ಈಗ ಹೇಳಿದ್ದೇನಿದೆ ಇದು ವ್ಯವಹಾರ ನಯದ ಕಥನ ಇದೆ. ಆದರೂ ಕೂಡ ಎರಡೂ ಕೂಡ ಆಯಾಯ ಸ್ಥಳದಲ್ಲಿ ಪ್ರಧಾನನೇ ಇದ್ದಾವೆ. ಯಾವಾಗ ನಿಶ್ಚಯ ನಯವನ್ನು ಪ್ರದಾನ ಮಾಡಿ ಹೇಳಲಾಗ್ತದೆ ಆವಾಗ ವ್ಯವಹಾರ ನಯ ಗೌಣ ಇರ್ತದೆ. ವ್ಯವಹಾರ ನಯವನ್ನು ಯಾವಾಗ ಪ್ರದಾನ ಮಾಡಿ ಹೇಳಲಾಗ್ತದೆ ಆವಾಗ ನಿಶ್ಚಯ ನಯ ಗೌಣ ಆಗ್ತದೆ ಅಲ್ವಾ. ಈ ರೀತಿ ಕಥನಗಳನ್ನು ನೀವು ತಿಳಿಬೇಕಾಗ್ತದೆ. ಈಗ ಮುಂದೆ ಇನ್ನು ನಿಮಗೆ ಹೇಳೋದು ಇದರಲ್ಲಿ ಭಾಳ ಬೇರೆ ವಿಷಯ ಇದೆ, ಆದರೆ ಈಗ ಅದಕ್ಕೆ ಸಮಯ ಆಗುವಾಗೆ ನನಗೆ ಕಾಣ್ತಾ ಇಲ್ಲ. ಅದಕ್ಕೆ ಅಷ್ಟು ಸಮಯ ಸಾಕಾಗೋದಿಲ್ಲ. ಈಗ ಇದೊಂದು 2-3 ನಿಮಿಷದ ಕಥನ ಇದೆ. ಹಾಗಾದರೆ ಒಂದು ಕೆಲಸ ಮಾಡಿ, ಈಗ ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಟ್ರಿ, ಈಗ ಹೋಗ್ರಿ,
ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ನಾಳೆ ಅದನ್ನು ಬೇರೆ ರೂಪದಲ್ಲಿ ಸ್ವಲ್ಪ ಹೇಳೋದಿದೆ, ಹಾಗಾಗಿ ಅಲ್ವಾ, ಇರಲಿ ಈಗ ಹೋಗ್ರಿ.